ಮಾಡೋದಕ್ಕೆ ಯಾರೂ ಬರದೇ ಇದ್ರೆ ನಾನ್ ತಾನೇ ಏನೋ ಮಾಡ್ಲಿ. ಅಷ್ಟಕ್ಕೆ ನಿನ್ ಹೆಂಡತಿ ನಿನ್ನ ಅಲ್ದೆ ನಮ್ಮ ವಂಶನೇ ಅವಮಾನ ಮಾಡ್ತಾ ಇದ್ದಾಳಲ್ಲ, ಇದು ಸರಿ ಏನೋ? ಈಗಲಾದ್ರೂ ತಮಗ್ ಗೊತ್ತಾಯ್ತೆ ಎಂತ ಅವಮಾನ ಮಾಡುವಂತ ಹೆಂಡತಿ ಅಂತ ನನಗೆ ಕಟ್ಟಿದಿರಾ ಅಂತ. ಅಷ್ಟೇ ಅಲ್ಲ ಕಣೋ, ನಾವು ಯುದ್ಧಕ್ಕೆ ಹೆದರಿ ಹುಲಿ ಕಾಯ್ಕೊಂಡಿದ್ದು ಅಂತ. ಇವನಪ್ಪ ಮಾಡಿದ ಕೆಲಸಕ್ಕೆ ನಾವೆಲ್ಲ ಅನ್ನಿಸ್ಕೋಬೇಕು. ಒಂದ್ 2 ದಿನ ಟೈಮ್ ಕೊಡಿ, ಯಾವ್ದಾದ್ರೂ ಜೋಡಿಗಳಿಗೆ ಮದುವೆ ಮಾಡಿಸ್ಬಿಟ್ರೆ ಆಗ ಇವ್ರ ಬಾಯಿ ಹಂಗಂಗೆ ಮುಚ್ಚೋಗ್ಬಿಡುತ್ತೆ. ಇವ್ರೇನ ಮದ್ವೆ ಗಂಡು? ಈ ಪ್ರಪಂಚದಲ್ಲಿ ಮದುವೆ ಆಗಿದ್ರು ಕೂಡ ಬ್ರಹ್ಮಚಾರಿ ಆಗಿರುವ ಏಕೈಕ ಗಂಡು ಅಂದ್ರೆ ನಾನೊಬ್ಬನೇ ಕಂಡ್ರೆ ನಾಮಧೇಯ ಪಾಂಡುರಂಗ ಗಂಡಗರಿ ಅಂತ. ಗಂಡಗರಿ ವಂಶದ ಕಟ್ಟ ಕಡೆ ಎತ್ತುವುದು, ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ನನಗೆ ಮದ್ವೆ ಅಂದ್ರೆ ತುಂಬಾ ನಾಚಿಕೆ. ಯಾಕೆ ಈ ಹಿಂದೆ ಆಗಿರ್ಲಿಲ್ವಾ? ಇದೇ ಫಸ್ಟ್ ಟೈಮ್. ಯಾಕಂದ್ರೆ ನೀನ್ ಇನ್ ಸ್ವಲ್ಪ ನಿನ್ ಜೊತೆ ಮಾತಾಡ್ಕೊಂಡಿದ್ದು ಬಿಟ್ರೆ ನೀನ್ ನನಗೆ ತಗ್ಲಾಕೊಂಡ್ಬಿಡ್ತೀಯ. ಏನಮ್ಮ ಹುಡುಗ ಚೆನ್ನಾಗಿದ್ದಾನಲ್ಲ? ಅಯ್ಯೋ ಪಕ್ಕದಲ್ಲೇ ಕೂತ್ಕೊಂಡ್ಬಿಟ್ಟ. ಡಿಸ್ಟೆನ್ಸ್ ಮೇಂಟೈನ್ ಮಾಡೋ. ಇನ್ನು ಮದುವೆ ಇಲ್ಲ, ಮಾತುಕತೆನೇ ಆಗಿಲ್ಲ, ಬಂದು ಕೂತ್ಬಿಟ್ಟ. ಏನು ಇವಳು ನಿಮ್ಮ ಮತ್ತೆ ಮಗಳು ಅನ್ಕೊಂಡ್ಬಿಟ್ಟಿದ್ದಾರೆ. ಸಾಕು 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 ಅನಂತ, ಇಂತ ಹುಡುಗಿನ ನೀನ ಕೈ ಹಿಡಿಬೇಕು ಅಂದ್ರೆ ನಾನು ಪುಣ್ಯ ಮಾಡಿದ್ನ? ನಿನ್ನ ಕಥೆ ಬಿಡು, ಇವನ್ ಕಥೆ ಮಾತಾಡೋ. ನಾವಿಬ್ರು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಕೋಬೇಕು. ತಾವು ಏನ್ ಮನೆ ಬಿಟ್ಟು ಹೋಗ್ಬೇಕ? ಅದೆಲ್ಲ ಆಗಲ್ಲ. ನೀವು ಸ್ವಲ್ಪ ದೂರ ಸೇರ್ಕೊಳ್ಳ. ಮೊದಲು ನಿಮ್ಮ ಅಪ್ಪ ಅಮ್ಮಂದ್ರನ್ನ ಕರೆಸ್ತೀನಿ, ಮಾತುಕತೆ ಅಂತ ಆಗ್ಲಿ. ನಿಮಗೆ ಮದುವೆ ಆಗತ್ತಲ್ಲ, ತದನಂತರ ಬೇಕಿದ್ರೆ ನೀವಿಬ್ರು ಸಪರೇಟ್ ಆಗಿ ಅದೆಷ್ಟು ಹೊತ್ತು ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಒಪ್ಪಿದ್ದೀನಿ, ಹುಡುಗನೂ ಒಪ್ಪಿದ್ದಾನೆ. ನಾವಿಬ್ರು ಮಾತಾಡಿದ್ರೆ ನಿಂದನೇ ಹೋಗುತ್ತೆ ಗಂಟು. ನಾನು ರಾಘವೇಂದ್ರ, ಅಯೋಗ್ಯ ಅಪ್ಪ. ಮರಿ ಅಯೋಗ್ಯ ಅಲ್ಲ ಬಿಡಿ, ಅಪ್ಪ ಪೋಲಿ. ಯಾಕೆ ಸರ್ ತಾವು ಕೋಪ ಮಾಡ್ಕೊಂಡಿದ್ದೀರಾ? ಅಲ್ಲ, ದಿಕ್ಕು ದಶೆ ಹುಡುಗಿನ ಕರ್ಕೊಂಬಂದು ನನ್ನ ಮಗನಿಗೆ ಕಟ್ತಾ ಇದ್ದಾರಲ್ಲ, ಯಾರು ಕೇಳಿ ಓದು ಮಾಡ್ತಾ ಇದ್ರ? ಅದು ನೋಡಿ ಸರ್, ನಾವು ಒಂದು ವಧುವರರ ಕೇಂದ್ರನ ಮಾಡ್ಕೊಂಡಿದ್ದೀವಿ. ಆ ಕೇಂದ್ರದಲ್ಲಿ ಇವರಿಬ್ರು ತಮ್ಮ ತಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಂಡು ಫೋಟೋ ಕೂಡ ಕೊಟ್ಟಿದ್ರು. ಅವರೇ ಒಪ್ಕೊಂಡ್ರು. 21 ಹೇಗೂ ತುಂಬಿದೆ ಇಬ್ರಿಗೂ. ಹಾಗಾಗಿ ಮದುವೆ ಆಗ್ತೀನಿ ಅಂದ್ರಲ್ಲ, ಮಾಡಿಸ್ತಾ ಇದೀವಿ. ನಮ್ದೇ ತಪ್ಪು. ನನ್ನ ಮಗನಿಗೆ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಕ್ಕಿಂತ ಫಾದರ್ ಕ್ಯೂನಲ್ಲಿ ಕಾಯ್ತಾ ಇದ್ದಾರೆ ಗೊತ್ತಾ? ಸ್ವಾಮಿ, ಇಲ್ಲಿ ದುಡ್ಡು ಕಾಸಿನ ವಿಚಾರ ಬರ್ತಾ ಇಲ್ಲ. ಪರಸ್ಪರ ಇಬ್ರು ಮದುವೆ ಆಗ್ಬೇಕಂತ ಒಪ್ಪಿಗೆ ಕೊಟ್ಟಿದ್ದಾರೆ, ಹಠ ಕೂಡ ಹಿಡಿದಿದ್ದಾರೆ. ಈಗ ಒಂದು ಕೆಲಸ ಮಾಡಿ, ಮೊದಲು ಒಂದು ನಿಶ್ಚಿತಾರ್ಥ ಅಂತ ಆಗ್ಬಿಡ್ಲಿ. ಆಮೇಲೆ ಬೇಕಿದ್ರೆ ಆ ಹುಡುಗಿ ತಂದೆ ತಾಯಿನ ಕೂಡ ಕರೆಸ್ತೀನಿ. ಅವ್ರನ್ಯಾರೋ ಕೊಡೋ ದುಡ್ಡನ್ನ ಇವ್ರ ತಂದೆ ತಾಯಿನ ಕೊಡ್ತಾರೆ ಅಂದ್ರೆ ಅದು ನೀವು ತಗೊಳ್ಳಿ. ನನಗೆ 2 ಲಕ್ಷ ರೂಪಾಯಿ ವರದಕ್ಷಿಣೆ ಬೇಕು. ಸ್ವಾಮಿ ಆಯ್ತು ಬಿಡಿ, ಅವ್ರ ಹತ್ರ ನಾನು ಮಾತಾಡಿ ನೋಡ್ತೀನಿ. ಸರಿ, ಅಡ್ವಾನ್ಸ್ ಅಂತ 50,000 ನೀನೇ ಕೊಡು. ಪಾಂಡುರಂಗ ಅವ್ರೆ, ಅಪ್ಪ ಅಂತ ನಾನು ಇಲ್ಲಿರೋವಾಗ ನನಗೆ ಗೊತ್ತಿಲ್ದಿರ ನನ್ನ ಮಗಳನ್ನ ಎಂಗೇಜ್ಮೆಂಟ್ ಮಾಡಿ ಮುಗಿಸಿದ್ರಲ್ಲ, ನಾನಿರೋದೇನ್ ದಂಡಕ್ಕೇನ್ರಿ? ನಿಮ್ಮ ಹುಡುಗಿ, ಆ ಹುಡುಗ ಅನಂತು ಕೈ ಹಿಡಿದು ಬಿಟ್ಲು ಅಂದ್ರೆ ಯಾವ ಕಷ್ಟನೂ ಬರಲ್ಲ. ನೀವು ನನ್ನ ಮಾತಿಗೆ ಒಪ್ಕೊಂಡೇ ತಿರ್ತೀರಿ ಅಂತ ತಿಳ್ಕೊಂಡು ಆ ಹುಡುಗಿ ಅಪ್ಪನ ಹತ್ರ ನೀವು 2 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀರಾ ಅಂತ ನಿಮ್ಮ ಪರವಾಗಿ ನಾನು ಹೇಳ್ಬಿಟ್ಟಿದ್ದೀನಿ. ಹೇಳೋದೇನು ಬಂತು, ನಿಮ್ಮ ಪರವಾಗಿ ಅಡ್ವಾನ್ಸ್ ಅಂತ ನಾನು 50,000 ರೂಪಾಯಿ ಕೊಟ್ಬಿಟ್ಟಿದ್ದೀನಿ. ನೀನೇನಾದ್ರೂ ಮದ್ವೆಗೆ ಒಪ್ಕೊಂಡಿಲ್ಲ ಅಂದ್ರೆ ಇದೇ ಎಂಗೇಜ್ಮೆಂಟ್ ರಿಂಗ್ ನಾನು ನುಂಗಿ ಸತ್ತು ಹೋಗ್ತೀನಿ. ಬೇಡಮ್ಮ, ನೀನು ಹೊಟ್ಟೋಗ್ಬಿಟ್ರೆ ಆಮೇಲೆ ನನ್ಗೆ ಯಾರು ದಿಕ್ಕು? ಆಯ್ತಮ್ಮ, 2 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡಕ್ ನಾನು ಒಪ್ಕೊಂಡಿದ್ದೀನಿ. ಆದ್ರೆ ನಂದೊಂದು ಕಂಡೀಷನ್. ನೀವು 2 ಲಕ್ಷ ಕೊಡೋಕೆ ಒಪ್ಕೊಂಡ್ರಲ್ಲ, ಬಿಟ್ಬಿಡಿ ಬೆಕ್ಕದ ಕಂಡೀಷನ್ ಹಾಕಿ ಅವ್ರಿಗೆ ನಾನು ಒಪ್ಪಿಸ್ತೀನಿ. ಅದೇನ್ ಕಂಡೀಷನ್ ಅಂತ ಹೇಳಿ. ಹುಡುಗನ ಕಡೆಯವರು ನಮ್ಮ ಹುಡುಗಿ ಮೈ ಮೇಲೆ 3 ಲಕ್ಷ ರೂಪಾಯಿ ಒಡವೆ ಹಾಕ್ಬೇಕು. ಟೀ ಮಾಡಿಸ್ಬೋದಿತ್ತು, ಮನೇಲಿ ಯಾರು ಇಲ್ಲ. ಅದು ರಾಘವೇಂದ್ರ ಸರ್ ಹೇಳಿ. ನಾನು ಹುಡುಗಿ ಅಪ್ಪನ ಜೊತೆ ಯಾವ ಮುಚ್ಚು ಮರೆ ಇಲ್ದಂಗೆ ಎಲ್ಲ ಮಾತಾಡ್ಬಿಟ್ಟೆ. ನನ್ನ ಮಾತಿಗೆ ಒಪ್ಕೊಂಡು ಅವರು 2 ಲಕ್ಷ ವರದಕ್ಷಿಣೆ ಕೊಡಕ್ಕೆ ಒಪ್ಕೊಂಡೇ ಬಿಟ್ರು. ಬಂದೆ, ಬಾ ಕುತ್ಕೋ. ಎದಾಳ ಮೇಲೆ ಇದೇನು ಶಾಸ್ತ್ರಿಗಳು ಈ ಅವತಾರ? ಅವ್ರು ಅದೇ ಅವತಾರ ಎಲ್ಲ ಫುಲ್ ಮಾಡ್ರಿ. ಬರೀ ಇಂಗ್ಲಿಷ್ನವ್ರು ಮದುವೆ ಮಾಡ್ಸದವ್ರು. ಈ ಒಬ್ಬಮ್ಮನ ಚಿಕ್ಕಮ್ಮನಿಗೆ ತಾಳಿ ಕಟ್ಸಿದೆ ಇವನು. ನೀನ್ ಮೊದ್ಲು ತಾಳಿ ಕಟ್ಸ, ಇವ್ರಿಬ್ರು ಗಂಡ ಹೆಂಡತಿ ಆದ್ಮೇಲೆ ಹೊರಡ್ಕೊಂಡು ಸಾಯ್ಲಿ. ನಮ್ಮ ಅಪ್ಪನ ಮನೆಗೆ ಗಂಟೆ ಏನು ಹೋಗ್ಬೇಕು. ನೀವಿಬ್ರು ಹಾರ ಬದಲಾಯಿಸ್ಕೊಳ್ಳಿ. ಅಲ್ಲ ಪಾಂಡುರಂಗ, ಮದ್ವೆ ಎಲ್ಲ ಸುಸೂತ್ರ ನಡೀತಲ್ಲ? ಏನ್ ಸುಸೂತ್ರ ಇಲ್ಲ, ಅಟ್ಕಾಯಿಸ್ಕೊಂಡೈತೆ. ಅದು ಗುರುಗಳ ಹೇಳಪ್ಪ. ಅಡ್ವಾನ್ಸ್ ಅಂತ 50,000 ಕೊಟ್ಟಿದ್ನಲ್ಲ, ಅದು ನೋಡಪ್ಪ ಪಾಂಡುರಂಗ, ನೀನ್ ಇಷ್ಟೆಲ್ಲ ಕಷ್ಟಪಟ್ಟು ಗಂಡು ಹೆಣ್ಣಿಗೆ ಮದುವೆ ಅಂತ ಮಾಡಿದ್ಯಾ, ಮತ್ತೆ ಅವರಿಗೆ ಉಡುಗೊರೆ ಕೊಡ್ಬೇಕಲ್ವಾ ನೀನು? ನಾನೇನು ಹುಡುಗರೆ ಕೊಡ್ಲಿ? ನೀನೇನು ಕೊಡ್ಬೇಡ. ನೀನು ಕೊಟ್ಟಿದ್ಯಲ್ಲ 50,000, ಅದನ್ನ ಮುಂಜಿನ ತಂದ್ಕೊಂಡ್ಬಿಡು.